ಒಂದೇನಂದ್ರೆ ನನ್ನ ಫಸ್ಟ್ ಫ್ರೆಂಡು ಅಂತ ಹೇಳಿ ನಾನು ಹೆಂಡತಿ ಫೋನ್ಗೆ ಆನ್ಸರ್ ಮಾಡಿದಾಗ ರಿಷಬ್ ತುಂಬಾ ಹಿಂದೆ ಏನ್ ಮಾಡ್ಲಿಲ್ಲ, 2-3 ದಿವಸದಿಂದ ಅಷ್ಟೇ ಕಾಲ್ ಮಾಡಿದ್ದು. ನಿಮ್ಮ ಈ ಬ್ಯುಸಿ ಶೆಡ್ಯೂಲ್ ಅಲ್ಲಿ ನೀವು ಈ ರೀತಿ ಬಂದು ನಮ್ಮನ್ನು ಹಾರೈಸಿದ್ದಕ್ಕೆ ನಾನು ಯಾವಾಗಲೂ ಆಭಾರಿ. ಥ್ಯಾಂಕ್ ಯು ಸೊ ಮಚ್. ಏನಂದ್ರೆ ಇವರ ಬಗ್ಗೆ ನಮ್ಗೆಲ್ರಿಗೂ ಗೊತ್ತಿದೆ, ಮಾತಾಡೋದು ಎಷ್ಟು ಮಾತಾಡೋದು ಕಡಿಮೆ ಆಗುತ್ತೆ. ಒಂದು ಕಂಟೆಂಟ್ ಅಂತ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅವರು ಪ್ರೊಡಕ್ಷನ್ ಮಾಡೋ ಮಟ್ಟಕ್ಕೂ ಹೋಗ್ತಾರೆ. ಅದಷ್ಟು ಎಷ್ಟೋ ಉದಾಹರಣೆ ನಮ್ಮ ಮುಂದೆ ಇದೆ. ಇತ್ತೀಚೆಗೆ ತೆಗೆದ್ರೆ ನಾಳೆ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಸೊ ಈ ರೀತಿ ಕಂಟೆಂಟ್ ಅನ್ನ, ಒಳ್ಳೆ ಕಂಟೆಂಟ್ ಸಿನಿಮಾಗಳನ್ನ ನಮ್ಮ ಕನ್ನಡಕ್ಕೆ, ಕನ್ನಡ ಚಿತ್ರರಂಗ ಕೊಡಬೇಕು ಅಂತ ಪರಿತಪಿಸೋ ಜೀವಗಳಲ್ಲಿ ಮುಂದಿನ ಸಾಲಲ್ಲಿ ಇರ್ತಾರೆ. ಸೊ ನಿಮ್ಮಂಥವರು ನಮಗೆಲ್ರಿಗೂ ಮಾರ್ಗದರ್ಶನ, ದಾರಿದೀಪ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಮಾರ್ಗದರ್ಶನ ಮಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ನಾನು ಪ್ರತಿ ಸಿನಿಮಾಗೆ ಕಲ್ತ್ಕೊಂಡೇ ಬರ್ತಾ ಇದ್ದೀನಿ. ಅದೇ ಸಿನಿಮಾದ ಸ್ಪೆಷಾಲಿಟಿ ಅಂತ ಅಂದ್ಕೊಳ್ತೀನಿ. ಸಿನಿಮಾ ನಮಗೆ ಕಲಿಸ್ತಾ ಹೋಗಬೇಕು, ಅದು ನಮ್ಮನ್ನ ಮತ್ತೆ ನಮ್ಮೊಳಗಡೆ ಇರೋ ಫಿಲ್ಮ್ ಮೇಕರ್ನು ಕೂಡ ಬೆಳೆಸ್ತಾ ಹೋಗ್ಬೇಕಂತ. ಸೊ ಅದೇ ಹಾದಿಯಲ್ಲಿ ನಾವೆಲ್ಲ ನಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ದತ್ತನವ್ರು ಆವಾಗ ಹೇಳ್ತಾ ಇದ್ರು, ಅಂತ ಅದ್ಭುತ ನಟ ಸಿಕ್ಕಿರೋದೇ ನಮ್ಮ ಪುಣ್ಯ, ನಮ್ಮ ಜೊತೆ ಇವತ್ತಿದಾರಲ್ಲ ಅನ್ನೋದೇ ನಮ್ಮ ಪುಣ್ಯ ಅಂತ. ಎಷ್ಟೋ ಕಲಾವಿದರುಗಳು ಅವರೆಲ್ಲರ ಕೊಡುಗೆಯಿಂದ ಇವತ್ತು ಕನ್ನಡ ಚಿತ್ರರಂಗ. ಸೊ ಹಾಗಾಗಿ ಆ ಕನ್ನಡ ಚಿತ್ರರಂಗದಲ್ಲಿ ಲವ್ಲಿನೂ ಕೂಡ ಒಂದು ಮೈಲಿಗಲ್ಲಾಗಲಿ ಅಂತ ನಾನು ಆಶಿಸ್ತೀನಿ. ಶೆಟ್ರೆ, ಬಟ್ ವೇದಿಕೆ ಮೇಲೆ ಒಂದು ತುಂಬಾ ಡಿವೈನ್ ಮೂಮೆಂಟ್ ನಡೀತು. ಅವರು ಹೇಳಿದಾಗೆ ದೊಡ್ಡ ದೊಡ್ಡ ವಯಸ್ಸಿನಲ್ಲಿ ಹಿರಿಕರಿಗೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿದುಂಟು. ನಿಮ್ಗೆ ನಾವು ಜಾಸ್ತಿ ವಯಸ್ಸಾಗಿಲ್ಲ, ಬಟ್ ನಿಮ್ಮ ಪ್ರತಿಭೆಗೆ ಆದಂತಹ ಒಂದು, ಅವರಿಗೆ ಕಂಡಂತಹ ಒಂದು ಬೆಳಕಿರ್ಬೋದು, ಅವ್ರು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಆ ಮೂಮೆಂಟ್ ಹೆಂಗಿತ್ತು? ನೀವು ಆಕ್ಚುಲಿ ಯುವರ್ ಟಚ್, ನೀವು ಭಾವುಕರಾಗ್ಬಿಟ್ರಿ ಅದನ್ನ ನೋಡಿ. ಇಲ್ಲ, ಅಷ್ಟು ದೊಡ್ಡವನು ನಾನಲ್ಲ, ತುಂಬ ಕಷ್ಟ ಆಗುತ್ತೆ ಇದು. ಅದೇ ಅಂದರೆ ಆ ಥರದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಸೊ ಹಾಗಾಗಿ ಅದು ನಾನೇನು ತಗೊಳ್ಳಲ್ಲ ಅದನ್ನ, ಯಾಕಂದ್ರೆ ಅಷ್ಟು ದೊಡ್ಡವು ನಾನಲ್ಲ. ಇದು ಅದೇನಿದ್ರು ಸಿನಿಮಾಗೆ ಅಂತ ಅನ್ಕೊಂಡು ನಾನು ಬಿಟ್ಬಿಡ್ತೀನಿ. ಇದು ಏನಂದ್ರೆ ನಿಮ್ಮ ಮೂಲಕ ಆ ಸಿನಿಮಾ ಆಗ್ಬೇಕು ಅಂತ ಬರೆದಿತ್ತು, ಅದು ನಿಮ್ಮಲ್ಲಿತ್ತು. ಸೊ ಹಾಗಾಗಿ ಇದು ಪ್ಯೂರ್ಲಿ ಒಬ್ಬ ಸಿನಿಮಾ ಅಭಿಮಾನಿಯಾಗಿ ಕೂಡ. ಅಂಡ್ ಇಟ್ಸ್ ಹಿಸ್ ಡಿವೈನ್ ಪವರ್ ವಾಟ್ ಮೇಡ್ ಹಿಮ್ ಡೂ ದಟ್. ಶೆಟ್ರೆ, ಒಂದು ಕೆಲಸ ಮಾಡಿ, ಅವ್ರು ನಿಮ್ಮ ಕಾಲಿಗೆ ಒಂದು ಆಶೀರ್ವಾದ ಅಂತ ಕೇಳಿ ನಮಸ್ಕಾರ ಮಾಡ್ಬಿಟ್ರು ಆ ಪಾತ್ರಕ್ಕೋಸ್ಕರ. ಒಂದು ಅಪ್ಪಗೆ ಕೊಟ್ಬಿಡಿ, ಒಂದು ಹಕ್ ಕೊಟ್ಬಿಡಿ, ಅದಕ್ಕಿಂತ ಇನ್ನೇನ್ ಬೇಕು ಅಲ್ವಾ?